ಬುದ್ಧಿಗೆ ಇವರಿಗೆ ದರ್ಶನ ಇದೆಲ್ಲ ಗೊತ್ತಿಲ್ಲ. ನಾನು ಮಾನಹಾನಿ ಕೇಸ್ ಹಾಕ್ಬೇಕಂತ ಮಾಡಿದ್ದೀನಿ. ಮಾನಹಾನಿ ಕೇಸ್ ಹಾಕ್ಲಿಕ್ಕೆ ಆಲೋಚನೆ ಮಾಡ್ತೀನಿ. ಸಿನ್ಸಿಯರ್ ಆಗಿ ಮಾಡ್ತೀನಿ. ಸುಮ್ಮನೆ ಏನಾದರೂ ಮನಸ್ಸು ಬಂದಂಗ ಬಾಯಿ ಸಡ್ಲ್ ಬಿಟ್ಟು ಮಾತಾಡಿದರೆ ಇನ್ ಮುಂದೆ ಸುಮ್ಮನೆ ಕೂತ್ಕೊಳ್ಳೋದು. ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ತಾಳಿಕೋಟೆಯ ತಾಲೂಕ ಮಾಡೋದ್ರಲ್ಲಿ ಮುಖ್ಯವಾಗಿ ಅದರ ಶ್ರೇಯಸ್ಸು ಆಗಿನ ಸರ್ಕಾರ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಮತ್ತು ಶಾಸಕರಾದಂಥ ಅಪ್ಪಾಜಿ ನಾಡಗೌಡ ಇದು ಮುಖ್ಯವಾಗಿ ಈ ಶ್ರೇಯಸ್ಸು ಹೋಗ್ತಕ್ಕಂಥದ್ದು. ಅದರಲ್ಲಿ ಎರಡನೇ ಮಾತಿಲ್ಲ. ಬೇರೆಯವರು ಯಾರ ಪ್ರಯತ್ನ ಕೂಡ ಇದು ಬೋರ್ಡ್ಗೆ ಅಕ್ವೈರ್ ಆದಂಥ ಲ್ಯಾಂಡ್ ಇತ್ತು. ಆಲ್ಟರ್ನೇಟಿವ್ ಆಗಿ ಹೌಸಿಂಗ್ ಬೋರ್ಡ್ಗೆ ಅಕ್ವೈರ್ ಆದಂಥ ಲ್ಯಾಂಡ್ ಇತ್ತು ಈ ಡೋಣಿ ಪಕ್ಕಕ್ಕೆ. ಅದನ್ನ ತಗೋಬೇಕು. ಹೌಸಿಂಗ್ ಬೋರ್ಡ್ಗೆ ಪತ್ರ ವ್ಯವಹಾರವನ್ನು ಮಾಡಿ ಹೌಸಿಂಗ್ ಬೋರ್ಡ್ ಜೊತೆ ಪತ್ರ ವ್ಯವಹಾರ ಮಾಡ್ಲಿಕ್ಕೆ ನಾನು ಕೂಡ ಹೇಳಿದೆ. ಇಲ್ಲ, ಹೌಸಿಂಗ್ ಬೋರ್ಡ್ದವ್ರು ಕೂಡ ಅವ್ರಿಗೆ ಏನು ರೇಟ್ ಬಿದ್ದಿದೆ ಅವ್ರಿಗೆ 8 ಲಕ್ಷ ರೂಪಾಯಿನೂ 9 ಲಕ್ಷ ರೂಪಾಯಿನೂ ಪರ್ ಏಕರ್ ಬಿದ್ದಿತ್ತು. ನಾನು ಅವಾಗ ಕೊಡ್ಸಿದ್ದೆ. ಅದಕ್ಕಿಂತ 10 ವರ್ಷ ಮುಂಚೆನೆ ಅದನ್ನ ಹೌಸಿಂಗ್ ಬೋರ್ಡ್ಗೆ ಕೊಡ್ಸಿದ್ವಿ. ಸಿಗುತ್ತೆ ಆ ಲ್ಯಾಂಡ್ ನೋಡ್ರಿ, ಪ್ರಯತ್ನ ಮಾಡೋಣ. ಹೌಸಿಂಗ್ ಬೋರ್ಡ್ದವರು ಡೆವಲಪ್ಮೆಂಟ್ ಮಾಡಲಿಕ್ಕೆ ಟೆಂಡರ್ ಅನ್ನು ಕರೆದು ಡೆವಲಪ್ಮೆಂಟ್ ಪ್ರಾರಂಭ ಮಾಡಿ ಅವರು ಅದಕ್ಕೆ ಎನ್ನೇ ಪೊಟೆನ್ಷಿಯಲ್ ಹಿಡಿದು ನೀವು ಇಷ್ಟು ದುಡ್ಡು ತುಂಬಬೇಕು ಅಂತ ಕೇಳಿದರು. ಅದು ದುಡ್ಡು ಎಷ್ಟು? ಆಲ್ಮೋಸ್ಟ್ ಪ್ರಾಬಬ್ಲಿ 1 ಕೋಟಿ ಹತ್ರ ಇರ್ಬೇಕಲ್ಲ. ಅದು 1 ಕೋಟಿ ಹತ್ರ ಏನು 1 ಕೋಟಿ 20 ಲಕ್ಷ, 1 ಕೋಟಿ ಹತ್ರ 80 ಲಕ್ಷ, ನಂಗೆ ನೆನಪಿಲ್ಲ. ಅವ್ರು ಕೇಳಿದ್ರು. ಅಲ್ಲಿಗೆ ನಮ್ಮ ಪರಾಭವಗೊಂಡಿವಿ. ನಮ್ದು ಅಧಿಕಾರ ಮುಟಕ್ಕೊಳ್ತು. ನಮ್ಗೆ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಜನ ಹೇಳಿದ್ರು. ರೆಸ್ಟ್ ತೊಗೊಳಕತ್ತೀವಿ. ಇವತ್ತು ಪೌರಷ್ಟತನದ ಮಾತು ಹೇಳ್ತಕ್ಕಂಥವ್ರು ಅಲ್ಲಿ ಹೋಗಿ 5 ವರ್ಷ MLA ಆಗಿದ್ರಲ್ಲ, ಇಲ್ಲಿ ಶಾಸಕರಾಗಿದ್ರು, ಅವಾಗ ನಿದ್ದೆ ಮಾಡಿದ್ರಂತ. ಇವರು ಶಾಸಕರವಾಗ ನಿದ್ದೆ ಮಾಡಿದ್ರು 5 ವರ್ಷ. ಅವಾಗ ಐಡೆಂಟಿಫೈ ಮಾಡಬೇಕಾಗಿತ್ತು, ಲ್ಯಾಂಡ್ ಅನ್ನ ಗುರುತಿಸಿ ಖಾಯಂಗೊಳಿಸ್ಬೇಕಾಗಿತ್ತು. ಯಾಕಂದ್ರೆ ಅವರಲ್ಲಿ ಅದಕ್ಕೆ ಆಸಕ್ತಿನೇ ಇರಲಿಲ್ಲ. ಅವರಲ್ಲಿ ಅದಕ್ಕೆ ಆಸಕ್ತಿನೇ ಇರಲಿಲ್ಲ. ಅಧಿಕಾರಿಗಳು ಹೇಳಿದ್ರು, ವೈ ಯು ಆರ್ ನಾಟ್ ಟೇಕಿಂಗ್ ಇಂಟ್ರೆಸ್ಟ್, ನೀವು ಯಾರು ಇಂಟ್ರೆಸ್ಟ್ ತಗೋತಾ ಇದ್ರೆ DC ಗೆ ನೇರವಾಗಿ ಅವರು ಮಾತಾಡಿ. ಕೊನೆಗೆ ನಾನು DC ಅವ್ರಿಗೆ ಹೇಳಿದೆ, ನೋಡ್ರಿ ಆಲ್ಟರ್ನೇಟಿವ್ ಕೆಲವ್ರು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಹೋಗಿ ಪ್ರಯತ್ನ ಮಾಡಿ ಅಂತ. ಅಷ್ಟರಲ್ಲಿ ಈ ಪ್ರಭು ಮದರ್ಕಲ್ ಅನ್ನೋರು ಮತ್ತು ಒಂದು ಭೂಮಿಯನ್ನು ಖರೀದಿ ಮಾಡಿದ್ರು. ಅದರಲ್ಲಿ 2 ಎಕರೆ ಬಿಟ್ಟು ಕೊಡಬೇಕು ಅನ್ನುವಂಥದ್ದು ಕರಾರು ಮಾಡಿ ದಾನವಾಗಿ ಕೊಡಬೇಕು. ದಾನವಾಗಿ ಕೊಡುದಲ್ದೇನೆ ಡೆಪ್ಟಿ ಕಮಿಷನರ್ ಏನ್ ಹೇಳಿದ್ರು ಅಂದ್ರೆ, ನಮಗಲ್ಲಿ ಮಿನಿ ವಿಧಾನಸೌಧ ಮಾಡ್ಬೇಕಾದ್ರೆ ನಮಗೆ 30 ಫೂಟು 40 ಫೂಟು ರೋಡ್ ನಡೆಯೋದಿಲ್ಲ. ನಮಗೆ ಮಿನಿಮಮ್ ನೀವು ಅಪ್ರೋಚ್ ರೋಡ್ ಏನಿದೆ 50 ಫೀಟ್ ರೋಡ್ ಇಡುತ್ತೀನಿ ಅಂದ್ರೆ ನಾನು ಅದರ ಬಗ್ಗೆ ವಿಚಾರ ಮಾಡ್ತೀವಿ ಅಂತ ಹೇಳಿದ್ರು. ಡೆವಲಪ್ಮೆಂಟು ಈಗೇನು MLA ಅವ್ರು ಹೇಳಿ ಹ್ಯಾಂಗ್ MLA ಆಗಿದ್ರು ಏನೋ ಭಗವಂತ ಹೇಳ್ಬೇಕು. ನನಗೆ ಡೆವಲಪ್ಮೆಂಟು ಸರ್ಕಾರವೂ ಮಾಡೋದಲ್ಲ, ಇಲಾಖೆನೂ ಮಾಡೋದಲ್ಲ, ಅಥವಾ ಮುನ್ಸಿಪಾಲಿಟಿನೂ ಮಾಡೋದಲ್ಲ. ಯಾರು ಲ್ಯಾಂಡ್ ಡೆವಲಪರ್ ಅದಾರೆ ಅವರೇ ಮಾಡ್ಬೇಕು. ಈ ರೋಡನ್ನ 50 ಫೂಟ್ ರೋಡ್ ಆಗ್ಲಿ 40 ಫೂಟ್ ರೋಡ್ ಆಗ್ಲಿ ಚರಂಡಿ ಆಗ್ಲಿ ಎಲ್ಲ ಯಾರು ಮಾಡ್ಬೇಕು? ಲ್ಯಾಂಡ್ ಓನರೇ ಮಾಡ್ಬೇಕು. ಅಟಿ ಹೆಂಗಿದೆ? PWD ಗೆಸ್ಟ್ ಹೌಸ್ ನಾವು ಮಾಡಿ, ನಾನು ಅದನ್ನು ಚರ್ಚೆ ಮಾಡಿ ಹೇಳ್ತಾರೆ, ನಾವು ನಮ್ಮ ಪ್ರಾಪರ್ಟಿ ಕೊಡಕ್ಕಾಗ, ನಮ್ಮ ಪ್ರಾಪರ್ಟಿ ಈಗಾಗಲೇ ತಾಲೂಕು ಆಗೈತೆ ಅಂತೀರಿ, ನಮಗೂ ಆಫೀಸ್ ಬೇಕು, ನಮಗೂ ಕೂಡ PWD ಆಫೀಸ್ ಬೇಕು, ಅದರ ಜೊತೆ RDPR ಆಫೀಸ್ ಆಗ್ಬೇಕು, ವಾಟರ್ ಸಪ್ಲೈ ಡಿವಿಷನ್ ಅಂತ ಸಪರೇಟ್ ಆಗಿದೆ ಅದಕ್ಕೆ ಆಫೀಸ್ ಬೇಕು, ಪ್ಲಸ್ ಸರ್ಕಿಟ್ ಹೌಸ್ಗಳು ಬೇಕು. ಎಲ್ಲಿದ್ದೀರಿ ಅಂತ, ಹೆಂಗ್ ಕೊಡ್ತೀರಿ ಜಾಗ? ನಾವು ಕೊಡೋ ಪ್ರಶ್ನೆನೇ ಬರೋದಿಲ್ಲ. ಆಯ್ತು, ನೀವು ದಾನ ಕೊಡೋದಾದ್ರೆ
ಇದು ಮೊದಲ ಹಿಂದ್ಗಡೆ ಇಟ್ಟಿದ್ರು, ಸ್ವಲ್ಪ ಅದನ್ನ ಇನ್ನೂ ಮುಂದೆ ತಗೋರ್ಬೇಕು ಅಂತ ಕಂಡೀಷನ್ ಹಾಕಿದ್ರು. ನಮಗೆ ಪೂರ್ತಿ ಹಿಂದೆ ಕೊಡಕ್ ಬೇಡ, ಇನ್ನು ಸ್ವಲ್ಪ ಮುಂದೆ ತಂದು ಕೊಡಿ ನಮಗೆ. ಅದನ್ನ ಇವರು ಪಾಪ ಪ್ಲಾನ್ ಇನ್ನೂ ಫೈನಲ್ ಆಗಿಲ್ಲ, ಅದು ಪ್ಲಾನ್ ಕೇವಲ ಅವ್ರಿಗೆ ಏನು ಬಿಟ್ಕೊಡಬೇಕು ಅಷ್ಟಕ್ಕೆ ಮಾತ್ರ ಚೆಕ್ ಬಂದಿ ಹಾಕಿ ಪೋಡಿ ಮಾಡಿಸಿ ಕೊಟ್ಟಿದ್ದಾರೆ. ಇದು ಒಂದು. ಮತ್ತೆ ಇದು ಚರ್ಚೆ ನಡೆದು ಸುಮಾರು ದಿವಸ ಆಗಿದೆ, ಈಗೇನು ಹೊಸದೇನಲ್ಲ. ನಾ ಇವಾಗ ಹಿಂಗ್ ಕೂತಿರ್ತೀನಲ್ಲ, ಎಲ್ಲಾರು ಕೂಡ ಎಲ್ಲಾರು ಮಾತಾಡ್ತಿರ್ತೀನಿ, ಯಾರು ಕೂಡ ಮುಚ್ಚುಮರಿ ಮಾತಾಡಿದಾಗೂ ಕೂಡ ಯಾರು ಇದಕ್ಕೆ ಇಂಟ್ರೆಸ್ಟ್. ಮತ್ ನಮ್ಮ ಮೊನ್ನೆ ಈಗ ಹೇಳಿದ್ರು, ಇಷ್ಟು ದಿವಸ ಆಯ್ತು ಕುಂತೀವಿ, MLA ಬಂದು ಹೊಳ್ಳಿ ನೋಡಿಲ್ಲ ಅಂತ. IB ಒಳಗಡೆ ಕರೆದು ಅವರೇ ನನ್ನ ಬಾ ಅಂತ ಹೇಳಿದ್ರು. ನಾನು IBಗೆ ಹೋದೆ, ಕೂತ್ಕೊಂಡು ಚರ್ಚೆ ಮಾತಾಡಿದೆ, ಚರ್ಚೆ ಮಾಡಿ. ಅವತ್ತಾದ್ರೂ ಅವ್ರ ಬಾಯಿಂದ ಹೇಳಿದೆ, ಹಿಂದೆ ನಾವು ಡಿಪೋ ಪಬ್ಲಿಕ್ ಕಾಂಟ್ರಿಬ್ಯೂಷನ್ ಮಾಡಿಕೊಟ್ಟಿವ್ರಿ, ಹ್ಯಾಂಗ ಪಬ್ಲಿಕ್ ಕಾಂಟ್ರಿಬ್ಯೂಷನ್ ಮಾಡಿಕೊಟ್ರೆ ನೀವು ಒಪ್ತೀರೇನ್ರಿ ಅಂದ್ರೆ, ಒಪ್ತೀನಿಪ್ಪ ಅಂದೆ. ನಂದೊಂದು 5 ಲಕ್ಷ ಇರಲಿ ಅಂತ ಹೇಳಿದೆ, ನಾನು ಬೇಕಾದ್ರೆ 5 ಲಕ್ಷ ಕೊಡ್ತೀನಿ ರೀ ಅಂತ. ನನಗೆ 5 ಲಕ್ಷ ಎಷ್ಟು ಮಹತ್ವದ ಐತೆ ಅನ್ನೋದು ನನಗೆ ಗೊತ್ತಿರ್ತೈತೆ. ಅದ್ರ ಬಗ್ಗೆ ಹಗುರಾಗಿ ಮಾತಾಡೋರಿಗೆ, ಬಹಳ ಸರಳವಾಗಿ ಮಾತಾಡೋರ ಬಗ್ಗೆ ನಾನು ಚರ್ಚೆಗೆ ಹೋಗಂಗಿಲ್ಲ. ಹೇಳಿದೆ, ಅದು ಪತ್ರಿಕೆಯಲ್ಲಿ ಕೂಡ ಬಂತು. ಪತ್ರಿಕೆಯವ್ರು ಗೋರ್ಪಡೆಯವ್ರು ಫೋನ್ನಲ್ಲಿ ಮಾಡಿದ್ರು. ಅವತ್ತು ಹೇಳಿನಲ್ರಿ ಗೋರ್ಪಡೆಯವ್ರೆ, ನಿಮ್ ಮುಂದೆ ಹೇಳಿದ್ದೀನಿ, ಎಲ್ಲರೂ ಕೊಡಿಸ್ರಪ್ಪ, ನಂದು ಒಂದು ಕಾಂಟ್ರಿಬ್ಯೂಷನ್ ಕೊಡ್ತೀನಿ, ಊರಿನವ್ರು ಕಾಂಟ್ರಿಬ್ಯೂಷನ್ ಮಾಡ್ಯಾರ, ನಾನು ಒಂದು ಕಾಂಟ್ರಿಬ್ಯೂಷನ್ ಮಾಡ್ತೀನಿ ತಗೊಳ್ಳಿ ಅಂತ ಹೇಳಿದ್ದೆ. ಅವರೇ ಕೊಡಿಸ್ಲಿ, 7 ಸಲ MLA ಆಗ್ಯಾರ, ಏನ್ ಕಡಿಮೆ ಇವ್ರಿಗೆ 100 ಕೋಟಿ ಮಾಡ್ಯಾನ. ಬುದ್ಧಿಗೆ ಇವರಿಗೆ ದರ್ಶನ ಇದಲ್ಲಿ ಗೊತ್ತಿಲ್ಲ. ನಾನು ಮಾನಹಾನಿ ಕೇಸ್ ಹಾಕ್ಬೇಕಂತ ಮಾಡಿದ್ದೀನಿ. ಮಾನಹಾನಿ ಕೇಸ್ ಹಾಕ್ಲಿಕ್ಕೆ ಆಲೋಚನೆ ಮಾಡ್ತೀನಿ, ಸಿನ್ಸಿಯರ್ ಆಗಿ ಮಾಡ್ತೀನಿ. ಸುಮ್ಮನೆ ಏನಾದ್ರು ಮನಸ್ಸು ಬಂದಂಗ ಬಾಯಿ ಸಡ್ಲ್ ಬಿಟ್ಟು ಮಾತಾಡಿದ್ರೆ ಇನ್ ಮುಂದೆ ಸುಮ್ಮನೆ ಕೂತ್ಕೊಳ್ಳೋದು. ನೀವೇನ್ ಮಾಡಿರಿ ಅನ್ನೋದು ಜಗತ್ತಿಗೆ ಗೊತ್ತಿದೆ. ಆಮೇಲೆ ಏಕವಚನ್ಯಾಗ ಮಾತಾಡೋದು. ವಯಸ್ಸಿನಲ್ಲಿ ನನಗಿಂತ 10 ವರ್ಷ ಸಣ್ಣವರು, ವಯಸ್ಸಿನಲ್ಲಿ ಕೂಡ 10 ವರ್ಷ ಸಣ್ಣವರು. ಇವರು ಬಂದು ಉದ್ದಕ ಸಾಷ್ಟಾಂಗ ಹಾಕ್ತಿದ್ದ ನನಗೆ, ಅನ್ಬಾರ್ದು ಈ ಮಾತನ್ನ. ಹಿರಿಯರ್ರಿ, ನಮ್ ಹಿರಿಯರ್ ನೀವು ಅಂತ ಬಂದು ನಮಸ್ಕಾರ ಅಂತಿದ್ದ, ಬಗ್ಗೆ ನಮಸ್ಕಾರ ಮಾಡ್ತಿದ್ದೆ. ಇವತ್ತು ಏಕವಚನಾಗ ಮಾತಾಡಿದ್ರೆ ಆಯ್ತು, ನಮಸ್ಕಾರ ಮಾಡ್ಯಾನಂದ್ರೆ ಅವ್ರು ಗೌರವ ಕೊಟ್ಟಾರ, ನಾನು 2-3 ಸಲ ಅಂತಿದ್ದೀನಿ, ನೀವು MLA ಅವರಾಗಿರಪ್ಪ, ಹಿಂಗ್ ಮಾಡ್ಬಾರ್ದು ಅಂತ ನಾನು ಬಂದೀನಿ. ನಾನು ಅಲ್ಲ, ಮಾಡುತ್ತ ತಪ್ಪ್ರಿ, ನೀವು ಮಾಡ್ಬಾರ್ದು. ನೀವು ಹಿರಿಯರ್ರಿ, ಆಯ್ತಪ್ಪ, ಆ ಹಿರಿಯತನ ಇವತ್ತು ಹೋತಾನಂದು. ನಿಮಗೇನಾರ ಏಕವಚನ ಮಾತಾಡುವಂತ ಪ್ರಸಂಗ ಇಳಿದಿದ್ದೆ ನಾನು. ನೀವು ಏಕವಚನಲ್ಲಿ ಮಾತಾಡಕ್ ಪ್ರಾರಂಭ ಮಾಡಿದ್ರೆ ನನ್ನ ಹಿಂಬಾಲಕರು ನಿನಗ ಬೇರೆ ಭಾಷೆ ಉಪಯೋಗ ಮಾಡಕ್ ಚಾಲು ಮಾಡ್ತಾರೆ. ಇದು ಯಾವ ಸಂಸ್ಕೃತಿ ನಿಮ್ದು? ನಿಮ್ಗೆ ಏನ್ ಹೇಳ್ಕೊಬೇಕಾಗೈತಿ ಹೇಳ್ರಿ. ಅದು ಬಿಟ್ಟು IB ಕೊಡಿಸ್ರಿ, ನಂದ IB, ನಂದಕ್ಕಿ IB, ಇವ್ರು 100 ಕೋಟಿ ಗಳಿಸ್ಯಾರ, ಎಲ್ಲರ ಲ್ಯಾಂಡ್ ಹಿಡಿದು ಕೊಡಿ ಅಂತಾರೆ. ಮರೆ ಇಲೆಕ್ಷನ್ ಸಾಲನ ತಿರ್ಸಕ್ ಇವತ್ತು ಮೇಲೆ ಹಗಲಿ ರಾತ್ರಿ ಅಂತ ಇಲ್ಲಿ ಕೂತಾರ ನೋಡಿ, ಸಾಲ ಕೊಡಿಸ್ತವ್ರು ಇಲ್ಲೇ ಕೂತಾರ, ನಮ್ಮ ಮಗ್ಲ ಕೂತಾರ. ರಾಜಕಾರಣದಲ್ಲಿ ಯಾರು ತೊಳೆದು ಮುತ್ತಿ ಇರ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅದಕ್ಕೆ ಯಾವ್ದನ್ನ ಬಾಯಿಗೆ ಇಟ್ಕೋಬೇಕು, ಯಾವ್ದನ್ನ ಇಟ್ಕೋಬಾರ್ದು ಅನ್ನೋ ಜ್ಞಾನ ನಮಗ್ ದೇವ್ರು ಕೊಟ್ಟ. ನಾವೇನ್ ತೊಳೆದು ಮುತ್ತೆಲ್ಲ ಯಾರು ಎಲೆಕ್ಷನ್ ಖರ್ಚು ಮಾಡಿಸ್ತೀವಿ, ಅವನ್ ಖರ್ಚು ಮಾಡ್ರಿ, ಇವನ್ ಖರ್ಚು ಮಾಡ್ರಿ ಅಂತ ಹೇಳ್ತೀವಿ. ಮತ್ತ ಅದಲ್ಲ ಕರಪ್ಷನ್ ಅಲ್ಲ, ಅದು ಕರಪ್ಷನ್ನೇ. ಯಾರಿಗೆ ಹೇಳ್ಬೇಕು, ಯಾರ ಪ್ರಮಾಣ ಯಾವನಿಗೂ ಅಂತೆ ನಾವೇನ್ ಕೈ ಹಿಡಿದು ಜೋರ್ ಮಾಡಿ ಕಸ್ಕೊಂಡು ಬ್ಯಾಗ್ ತಂದಿಟ್ಟು ಮಗನಿಗೆ ಇಟ್ಟು ಮಾಡಿದ್ರೆ ಸರಿ, ಇಲ್ಲಿಕ ನೋಡಿ ನೋಡ್ಕೋತೀನಿ ಅಂತ ಹೇಳಿ ಅಂತ ಭಾಷೆ ಇವತ್ತಿಗೂ ನಮ್ಮ ಬಾಯಲ್ಲಿ ಬಂದಿಲ್ಲ, ಬರಂಗೂ. ಶಾಸಕರಾಗಿ ಒಂದು ಪಕ್ಷದ ಒಂದು ಯಾವ್ದ್ರಿ ಕಿಸಾನ್ ಸೆಲ್ಲಿನ ಅಧ್ಯಕ್ಷ, ರಾಜ್ಯದ BJP ಘಟಕದ ಅಧ್ಯಕ್ಷ, ಇದೇ ಸಂಸ್ಕೃತಿ ಇದೆ ಏನ್ BJP ಅನ್ನಂಗಾಗಿದೆ? ನನಗೆ ಇದೇ RS ಪಾಟೀಲ್ ಕರೆಸಿದ್ರು, IBL ಕೂಡಿದ್ದೀವಿ. ಅವತ್ತು ಹೇಳಿದೆ ನಾನು, ನೋಡಿಪ್ಪ ನೀವು ಎಲ್ಲರ, ನನಗೇನಿಲ್ಲ, ಇವತ್ತು ಕೂಡ ನೀವು ಎಲ್ಲರ 3 ಎಕರೆ ನೀವು ಯಾರಾದ್ರೂ ಕೊಡಕ್ ತಯಾರಾಗ್ರಿ, ಅಥವಾ ಗವರ್ಮೆಂಟ್ ಲ್ಯಾಂಡ್ ಇಂತಲ್ಲಿ ಇದೇ 3 ಇಂದ 4 ಎಕರೆ ಐತೆ ಅಂತ ಐಡೆಂಟಿಫೈ ಮಾಡಿಕೊಡ್ರಿ, ಅಲ್ಲೇ ಮಾಡೋಣ. ಇವ್ರ ಪಾರ್ಟ್ನರ್ಶಿಪ್ ಇದೆ, ನಂದೇ ಬದ್ನಿಕಾಯಿ ಪಾರ್ಟ್ನರ್ಶಿಪ್ ಇದೆ, ಪ್ರೂವ್ ಮಾಡ್ಬೇಕು. ನೀವು ಬೇನಾಮಿ ಆಸ್ತಿ ಮಾಡಿ ನಂತ, ಬೇನಾಮಿ ಆಸ್ತಿ ಮಾಡಿ, ನನಗೇನ್ ಬಂದಿದೆ, ನನಗೇನ್ ನಿಂತಿದೆ ಬೇನಾಮಿ ಆಸ್ತಿ ಮಾಡಕ್ಕೆ?
ನನಗೇನ್ ನಿಂತಿದ್ದಾರೆ ಬೇನಾಮಿ ಆಸ್ತಿ ಮಾಡಕ್ಕೆ? ಬೇನಾಮಿ ಆಸ್ತಿ ಮಾಡಿದ್ದಾರೆ, ಅವ್ರು ಕೂಡ ಪಾಲಿಟ್ಕೊಂಡಾಗ. ತೋರ್ಸಪ್ಪ, ರೆಕಾರ್ಡ್ ತೋರಿಸು. ನಾನು ಈ ಮಾತನ್ನು ಯಾಕೆ ಹೇಳ್ತೀನಿ ಒತ್ತಿ ಒತ್ತಿ ಅಂದ್ರೆ, ನೀವು ರಾಜಕೀಯ ಏನ್ ಮಾಡ್ತೀರಿ ಅನ್ನೋದು ನಮಗೂ ಗೊತ್ತಿದೆ. ಯಾವ ರೀತಿಯಾಗಿ ಸಂದರ್ಭಾನುಸಾರವಾಗಿ ಹೆಂಗ ರಾಜಕೀಯ ಮಾಡ್ತೀರಿ. ನಾನು ಅದಕ್ಕೆ ಜೀವನದಾಗ ಸಂದರ್ಭಾನುಸಾರ ರಾಜಕಾರಣ ಮಾಡಿ ಯಾರ್ಯಾರು ನೆಂಟಸ್ತನ ಇದೆ, ಯಾರ್ಯಾರು ಕೆಲವರು ನಮ್ಮಲ್ಲೇ ಇದ್ದುಕೊಂಡು ಇಂಥವೆಲ್ಲ ಮಿಸ್ಚಿಫ್ ಮಾಡ್ತಾರೆ ಅನ್ನೋದು ಗೊತ್ತಿದೆ ನಮ್ಗೆ. ಅದಕ್ಕೆ ನಾವು ಬಹಳ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸಾರ್ವಜನಿಕ ಹಿತದೃಷ್ಟಿಯಿಂದ ಇವತ್ತಾದ್ರೂ ಹೇಳ್ತೇನೆ, ಯಾರಾದ್ರೂ ಭೂಮಿಯನ್ನ ಕೊಡೋದಾದ್ರೆ ಖಂಡಿತವಾಗಿ ನಾನು ಓಪನ್ ಮೈಂಡ್ ನಲ್ಲಿ ಇದ್ದೀನಿ ಅನ್ನುವಂಥದ್ದು ನಾನಲ್ಲ, ವೈಯಕ್ತಿಕವಾಗಿ ಆಫೀಸರ್ಸ್ ವಿಲ್ ಟೇಕ್ ಎ ಡಿಸಿಷನ್ ಅಂತ. ನಾನಲ್ಲ, ಆಫೀಸರ್ಸ್ ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ. ಆದ್ರೆ ಇರುವಂತದ್ದು ಬರುವಂತದ್ದು ಅವ್ರ ಉದ್ದೇಶ ಏನಿದೆ ಅಂದ್ರೆ, ಏನಾರ ಮಾಡಿ ಇದು ಆಗದಂಗೆ ನೋಡ್ಕೋಬೇಕು, ಅಂದ್ರೆ ಇವ್ರು ಕೆಟ್ಟ ಹೆಸರು ತರಬೇಕು. ನಾಳೆ ದಿವಸ ಇವ್ರು ಒಂದು ಇಲ್ಲಿ ಪ್ರಜಾಸೌಧ ಕೂಡ ಮಾಡ್ಲಿಲ್ಲ, ಇವ್ರು ಯಾವ್ದೋ ಒಂದು ಆಫೀಸ್ ತರಕ್ಕೂ ಪ್ರಯತ್ನ ಮಾಡ್ಲಿಲ್ಲ, ಅಥವಾ ಏನು ಹೊಸದ ಹೇಳ್ತಾರ, ನಾನು ಹಳೆ ಮುನ್ಸಿಪಾಲಿಟಿ ಏರಿಯಾ ಏನೈತಿ ಅಲ್ಲೇ ಪ್ರಜಾಸೌಧ ಮಾಡುವಂತದ್ದಕ್ಕೆ ತೀರ್ಮಾನ ಮಾಡಿದ್ದೆ, ಅಲ್ಲಿ ಕಾಂಪ್ಲೆಕ್ಸ್ ಮಾಡಕ್ಕೆ ತೀರ್ಮಾನ ಮಾಡಿದ್ದೆ. ಗಾಳಿ ಗೋಪುರ, ಇವೆಲ್ಲ ಗಾಳಿ ಗೋಪುರ. ಪ್ರಜಾಸೌಧ ಮಾಡೋಷ್ಟು ಏರಿಯಾ ಇತ್ತ ಮುನ್ಸಿಪಾಲಿಟಿಯಾಗ? ಪ್ರಜಾಸೌಧ ಮಾಡೋಷ್ಟು ಐತೆ? ನಾವು ಒತ್ತಾಯ ಮಾಡೀನ್ರಿ ಅವ್ರಿಗೆ ಕೊನೆಗೆ, ಬ್ಯಾಡ್ ಸಾಹೇಬ್ರೆ, ಎದಕ್ಕೆ ಸುಮ್ನೆ ನಮಗೀಗ ಎಕರೆಗೆ 70 ಲಕ್ಷ ರೂಪಾಯಿ ಆಗ್ಯಾವ, ನಾವ್ ಯಾಕೆ ಅದನ್ನ ಮಾಡಕ್ ಹೋಗಲ್ರಿ, ಬೇಡ ಅಂತಂದ್ರೆ ಮೊದಲು ಮಾತು ಕೊಟ್ಟಿರಿ, ಒಪ್ಕೋಬೇಕು ನೀವು ಅಂತ ಜೋರ್ ಮಾಡಿ, ಜೋರ್ ಮಾಡೀನಿ. ಪ್ರಭುಗೌಡ್ರ ಪಾಲ್ ಐತಂತ ನಾಳೆಗೆ ನನ್ನ ಹೆಸರಲ್ಲೇ ಬರೆದು ಕೊಟ್ಬಿಡ್ರಿ ಮರೆ. ಯಾಕೆ ಕಟ್ತೇನೆ, ಹೆಣ್ಮಕ್ಳಿಗೆ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತೇಳಿ ಯಾವ್ದೋ ಬಡವ ಪಾಯದ ಒಂದು ಭೂಮಿ ಖರೀದಿ ಮಾಡಿದ, ಅವ್ರು ನಂಬಿ ಬಿಟ್ರು. ಮಾರ್ಕೆಟ್ ರೇಟ್ಗಿಂತ 50,000 ಆ ಕಾಲಕ್ಕೆ ಕಡಿಮೆ ಕೊಟ್ರು, 50,000 ಲಕ್ಷ ಕಡಿಮೆ ಕೊಟ್ರು. ತಗೊಂಡಿಲ್ಲ, ಐಷಾರಾಮ್ ಬಂಗ್ಲೆ ಕಟ್ಕೊಂಡು ಆರಾಮ ಅದನಿ. ಗಾರ್ಮೆಂಟ್ ಎಲ್ಲ ಹೆರಿಗೆ ಆಸ್ಪತ್ರೆ, ಶಿವಕುಮಾರ್ ಸ್ವಾಮಿಗಳ ಹೆಸರಲ್ಲಿ ಅದು. ನಾವಿಂತದೇನು ಸುಳ್ಳು ಹೇಳೋದಿಲ್ಲ. ನಮ್ಮ ಅಜ್ಜ ಕೊಟ್ಟಿದ್ದೆ ಇವತ್ತು ಹೊಳ್ಳಿ ನಮಗೆ ಏನಪ್ಪಾ ಅಂದ್ರೆ ಅವನ ಹೆಸರು ತಗೊಳ್ಳಾರ್ದಂತ ಕಾಲ ಐತಿ. 100 ಕೋಟಿ ರೂಪಾಯಿ ಆಸ್ತಿಗಳು, 1 ರೂಪಾಯಿ ಅಲ್ಲ 2 ರೂಪಾಯಿ, 100 ಕೋಟಿಗಳ ಆಸ್ತಿಗಳು. ನಾನೇ ಬರೆದಿದ್ದೆ, ನಾನೇ ತಗೋಬೇಕಂತ. ನಾನೇನು ಇದನ್ ಮಾಡಿಲ್ಲ. ವೈಎಸ್ ಪಾಟೀಲ್ ಎಲ್ಲಿದೆ? ಇಲ್ಲಿ ನೋಡ್ರಿ, ಕೆರೆ ಅಂತ ಪಾಣಿಯಲ್ಲಿ ದಾಖಲೆ ಇರುತ್ತದೆ. ಇಲ್ಲಿ ನೋಡ್ರಿ, ಇವರು ಒರಿಜಿನಲ್ ರೆಕಾರ್ಡ್ ಇದನ್ನ 64ರಿಂದ ಇದೆ, ಫ್ರಮ್ 64 ಇದೆಯಾ ಇದು? ಅದನ್ನೇ ತಗೋಬೇಕಂತ ಸಾಕಷ್ಟು ಪ್ರಯತ್ನ ಮಾಡಿದ್ದೇವೆ ನಾನು ಕೂಡ ಇವತ್ತು ಹೇಳ್ತೇನೆ, ಊರ ಒಳಗಡೆ ಅಲ್ಲ. ಈಗ ಇನ್ನೊಂದು ಹೇಳ್ಬಿಡ್ತೀನಿ ನಿಮ್ಗೆ, ಆ ಕೆರೆ ಬಗ್ಗೆ ನಾನು ಕೂಡ ಇವತ್ತು ಮನಸ್ಸು ಬದಲಾಯಿಸಿದೆ. ಏನ್ ಮನಸ್ಸು ಬದಲಾಯಿಸಿದೆ ಅಂದ್ರೆ, ಈಗ ನಮ್ದು ನೀರಾವರಿ ಕ್ಷೇತ್ರ ಆಗ್ತಾ ಇದೆ, ಅಲ್ಲಿ ಬೂದಾಳ ಬೀರಾಪುರ ನೀರಾವರಿ ಕ್ಷೇತ್ರ ಆಗ್ತಾ ಇದೆ. ಆ ಕೆರೆ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಮುಂದೆ ಯಾವ್ದಾರ ಒಂದು ಫಂಡ್ ನಲ್ಲಿ ದುಡ್ಡು ತಗೊಂಡು ವಾಕಿಂಗ್ ಟ್ರ್ಯಾಕ್ ಮಾಡಿಕೊಂಡು ತಾಳಿಕೋಟೆಯಲ್ಲಿ ಒಂದು ಒಳ್ಳೆಯ ಕೆರೆ ನಿರ್ಮಾಣ ಮಾಡಿ, ಒಂದು 8 ಎಕರೆ ಕೆರೆ ಮಾಡಿ, ವಾಕಿಂಗ್ ಟ್ರ್ಯಾಕ್ ಮತ್ತೊಂದು ಮಕ್ಕಳಿಗೆ ಆಡುವಂತ ಮೈದಾನ ಏನಾರ ಮಾಡ್ಲಿಕ್ಕೆ ಪಡೆದ ಹಳೆ ಸರ್ಕಾರಿ ಯಾವುದೇ ಇರುವುದಿಲ್ಲ ಅಂತ DC ಅವರು ರಿಪೋರ್ಟ್ ಮಾಡ್ತಾರೆ, ತಹಸೀಲ್ದಾರ್ಗೆ ರಿಪೋರ್ಟ್ ಮಾಡ್ತಾರ. ಅವ್ರು ಯಾವಾಗ ಮಾಡ್ತಾರೆ ಇದನ್ನ? 21ನೇ ಇಶ್ಯೂ ಒಳಗಡೆ ಯಾರಿದ್ರು 21ರಾಗ ಯಾರಿದ್ರಿ? ಶಾಸಕರು ಯಾರಿದ್ರು 21ರಾಗ? ತಹಸೀಲ್ದಾರ್ ಯಾರಿದ್ರು? ಯಾರಿದ್ರು ತಹಸೀಲ್ದಾರ್? ಅದಕ್ಕೆ ಇದು ರಾಜಕಾರಣ ಮಾಡೋದು ಬೇಡ. ನಾನು ರಾಜಕಾರಣ ಮಾಡಕ ಇಚ್ಛೆನೂ ಇಲ್ಲ ನನಗೆ. ನಾನು ಇವತ್ತು ಹೇಳ್ತೀನಿ ಪ್ರೆಸ್ನವ್ರಿಗೆ, ಇವತ್ತು
ವಿಜಯಕರ್ ಅವರು ಪಾರ್ಟ್ನರ್ಶಿಪ್ ಮಾಡ್ಕೊತಾರೋ, ಗುರು ದಾನಾಳ ಯಾರು ಕೂಡ ಪಾರ್ಟ್ನರ್ಶಿಪ್ ಮಾಡ್ಕೊಂಡು ದಂಧೆ ಮಾಡ್ತಾರೋ, ಮತ್ತೊಬ್ರು ಮಾಡ್ತಾರೋ, ಅದು ಅವ್ರಿಗೆ ಬಿಟ್ಟು ವಿಚಾರಗಳು. ನಾನು ವೈಯಕ್ತಿಕವಾಗಿ ಯಾರ ಜೊತೆನೂ ಎಂದು ಯಾವ ಕಾಲಕ್ಕೂ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ. ಬೇನಾಮಿ ಆಸ್ತಿಗಳು ತಗೊಳ್ಳೋ ಪ್ರಶ್ನೆ ಇಲ್ಲ. ಬಹಳ ನಿಚ್ಚಳವಾಗಿ ಹೇಳ್ತೀನಿ. ಬೇನಾಮಿ ಆಸ್ತಿ ತಗೊಳಕ್ಕೂ, ಯಾಕಂದ್ರೆ ಬೇನಾಮಿ ಅನುಭವಿಸಿವಿ ನಾವು. ಬೇನಾಮಿ ಅನುಭವಿಸಿವಿ. ಏನ್ ಅನುಭವಿಸಿವಿ ಬೇನಾಮಿ? ಮನ್ಯಾಗ ಸಾಕಿದ ಮಕ್ಕಳ ಹೆಸರಲ್ಲೇ ಇಟ್ಟಿದ್ವಿ. ನಮ್ಮ ಮನಿ ಮಕ್ಕಳು ಹೆಂಗಿದ್ರು 50% ನೀವು ತಗೊಳಪ್ಪ, 50% ನಾಳೀಗ ಈ ಮಕ್ಕಳ ಹೆಸರಲ್ಲೇ ಆಸ್ತಿ ಇಲ್ಲ, ಇವ್ ನಾಳೆ ಇವ್ರಿಗಾಗ್ಲಿ ಅಂತ ಒಂದು ಮಾತುಕತೆ ಮಾಡಿ ಇಟ್ಟಿದ್ದೀವಿ ಅವ್ರ ಹೆಸರಲ್ಲಿ ಅಂತ ಇಟ್ಕೋರಿ. ಅವ್ ಹೆಚ್ಚು ಕಡಿಮೆ 90% ಲಪ್ಟಾಯಿಸ್ಬಿಟ್ಟಾರೆ. 1 ಎಕರೆ ಕೂಡ ಬೇನಾಮಿ ಇಟ್ಟುಕೊಂಡಿಲ್ಲ. 1 ಎಕರೆ ಬೇನಾಮಿ ಇಡ್ತಾ ಇರಲಿ. ಒಬ್ಬ ಮಾಜಿ ಶಾಸಕರಾಗಿರಿ. 21 ದಿವಸ ನಾನು ಯಾಕೆ ಹೋಗಿಲ್ಲ, ಬಂದಿಲ್ಲ MLA ಅವರು. ಅರೆ ಕರೆದು ಕೂಡಿ ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಅವತ್ತ ಏನ್ ಹೇಳೋದು ಹೇಳಿನಿ, ಪ್ರೆಸ್ ಸ್ಟೇಟ್ಮೆಂಟ್ ಹೇಳಿದೀನಿ, ಪ್ರೆಸ್ಸಿಗೆ ಹೇಳಿದೀನಿ, ಎಲ್ಲಾನು ಮಾಡಿದೀನಿ. ಮತ್ತೆ ನೀವು ಇದನ್ನ ರಾಜಕೀಯ ಪ್ರೇರಿತವಾಗಿ ಏನಪ್ಪಾ ಅಂದ್ರೆ ಒಂದು ಸಂಘಟನೆ ಮಾಡ್ಕೊಂಡು ಕುಂತು ಇದನ್ನ ಅಲ್ಲಿ ಒಂದು ಶೋ ಮಾಡ್ಕೊತ ಕುಂದಿರ್ತೀರಿ ದಿವಸ. ನಾನೇನು ಪ್ರತಿ ದಿವಸ ಬಂದ ಬೇರೆ ಕೆಲಸ ಬಿಟ್ಟು ಬರೀ ಇದೇ ಮಾಡ್ಕೊತ ಕುಂದ್ರಲ್ಲ. ಹೇಗೆ ಡೋಣಿ ಹಚ್ಚಿಕ್ಕಿರ್ತಕ್ಕಂಥ ಲ್ಯಾಂಡ್ 141 ಸರ್ವೆ ನಂಬರ್. ನನ್ನ ತಲೆಗೂ ಅಲ್ಲಿ ಮಾಡಿದ್ರೆ ಚಲೋ ಆಗ್ತೈತೆ, ಏರಿಯಾ ಜಾಸ್ತಿ ತಗೊಂಡು ಮಾಡೋಣ ಅಂತ ಹೇಳಿ ಆಲೋಚನೆ ಬಂದಿತ್ತು. ಕಾಮನ್ ಕಲ್ ಏರಿಯಾ ಅದನ್ನ ಯಾರೋ ಬೇರೆದವ್ರು ಖರೀದಿ ಹಾಕೊಂಡಾರ ಅಂತ ಹಿಂದಾಗಡೆ ಗೊತ್ತಾಯ್ತು. ಅವಾಗನ ರೀ, ಅವಾಗನೇ, ಈಗಲ್ಲ, ಅವಾಗನೇ. ಅವಾಗ ಅದು ರೈವಲ್ ಟೆನೆಂಟ್ ಫೈಲ್ ಮಾಡಿದ್ದಾರೆ. ಟೆನೆನ್ಸಿಯಲ್ಲಿ ಇನ್ನು ಪೆಂಡಿಂಗ್ ಇದೆ ಅಂತ ಇನ್ ದ ಇಯರ್ 2013-14 ನಲ್ಲಿ ಪೆಂಡಿಂಗ್ ಇದೆ, ಅದ್ರ ಮೇಲೆ ಇನ್ನೂ ಆರ್ಡರ್ಸ್ ಆಗಿಲ್ಲ ಅನ್ನುವಂಥದ್ದು. 84 ಆರ್ಡರ್ ಆಗಿದೆ ಅಂತ ಡಾಕ್ಯುಮೆಂಟ್ ರೆಕಾರ್ಡ್ ಕ್ರಿಯೇಟ್ ಆಗ್ತದೆ. 139 ಎಕರೆ ಯಾವನಾರ ದಡ್ಡ, ಯಾವನಾರ ಆಫೀಸರು ಡಿ ಕ್ಲಾಸ್ ಲ್ಯಾಂಡ್ ಅನ್ನ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ನಂಬರ್ 63 ಕಲಂ ಕೆಳಗಡೆ ಅಲಾಟ್ ಮಾಡಕ್ ಬರುತ್ತಾ? ಮ್ಯಾಕ್ಸಿಮಮ್ 54 acres, ಸ್ವಲ್ಪ ಹೆಚ್ಚು ಮಡಿಕೆ ಖರಾಬ್ ಇದ್ರೆ 2-3 ಎಕರೆ ಜಾಸ್ತಿ, ಬಾಳ ಬೇಡ 4 ಎಕರೆ ತನ ಆಗ್ಬೋದು ಅಂತ ಇಟ್ಕೋರಿ. 58 acres ತನ ಆಗಿರ್ಬೋದು ಅಂತ ಇಟ್ಕೋರಿ. ಒಬ್ಬ ವ್ಯಕ್ತಿ ಹೆಸರಲ್ಲಿ 139 ಎಕರೆ, 139 ಎಕರೆ ಒಬ್ಬರ ಹೆಸರಲ್ಲೇ ಆದೇಶ ಆಗುತ್ತೆ ಅಂತ ಬಂದ. 1984 ನಾನು ಕೇಳಿದಂತಹ ಸಂದರ್ಭದಲ್ಲಿ ಪ್ರಕರಣ ಇನ್ನ ಪೆಂಡಿಂಗ್ ಇದೆ ಅನ್ನುವಂಥದ್ದು ನನಗೆ ಮಾಹಿತಿ ಇತ್ತು. ಯಾರ ಕಾಲದಲ್ಲಿ ರೆಕಾರ್ಡ್ ಟ್ಯಾಂಪರ್ ಅದು, ಯಾರ ಮನೆಗೆ ಲ್ಯಾಂಡ್ ರಿಫಾರ್ಮ್ಸಿನ ಫೈಲ್ಗಳು ಹೋಗ್ತಿದ್ದು, ಪೂರಾ ದಫ್ತರ್ ತಗೊಂಡು ಯಾರ ಮನೆಗೆ ಹೋಗ್ತಿದ್ರು, ಯಾಕೆ ಹೋಗ್ತಿದ್ರು? ಅವೆಲ್ಲ ಕಾನ್ಫಿಡೆನ್ಷಿಯಲ್ ರೆಕಾರ್ಡ್ಸ್, ಯಾರಿಗೂ ಡಿಸ್ಕ್ಲೋಸ್ ಮಾಡಬಾರ್ದು. ಯಾಕಂದ್ರೆ ಟ್ರಿಬ್ಯುನಲ್ ಇಸ್ ಎ ಒಂದು ಜುಡಿಷಿಯಲ್ ಅಥಾರಿಟಿ. ಅದು ಟ್ರಿಬ್ಯುನಲ್ ಇಸ್ ಎ ಜುಡಿಷಿಯಲ್ ಅಥಾರಿಟಿ. ಆ ಟ್ರಿಬ್ಯುನಲ್ ಇರ್ತಕ್ಕಂಥ ಫೈಲ್ಗಳು, ಬಸರಕೋಡು ದಣಿಯರ ಹೊಲಗಳು, ಬಸರಕೋಡು ದಣಿಯರ ಹೆಸರಲ್ಲೇ ಗುಡ್ಡ ಸರ್ಕಾರ ಅಂತ ಬರೆಯುವಾಗ ಅವ್ರ ಹೆಸರಲ್ಲೇ ರೆಕಾರ್ಡ್ ಇಲ್ಲ ಅಂತ ಪ್ರೂವ್ ಮಾಡಕ್ ಬಂದ್ರು. ಅಲ್ಲಿ ಅವ್ರ ಮನ್ಯಾಗ ಒಂದು ಕಾಗದ ಸಿಕ್ತು, ಅದ್ರ ಮೇಲೆ ಸ್ಟೇ ತಂದ್ರು. ಕೊನೆಗೆ ಅವ್ರ ಮನ್ಯಾಗ ರಸ್ತೆ ಮಾಡಿದ್ರು. ಅಲ್ಲಿ ಏನಪ್ಪಾ ಅಂದ್ರೆ ಹೊಡೆದು ಏನಪ್ಪಾ ಅಂದ್ರೆ ಆಯ್ತು, ಮುಂದ್ ಕೋರ್ಟ್ನಾಗ ಏನಾಗುತ್ತೆ ಆಗಿಲ್ಲ, ಅವ್ರ ಪರ ಇರ್ಬೋದು, ವಿರೋಧ ಇರ್ಬೋದು, ಬಟ್ ರೆಕಾರ್ಡ್ಸ್ ನಿಮ್ಮ ಮನೆಗೆ ಹೆಂಗ್ ಬಂದು? ಇಷ್ಟು ವಿಂಡಿಕ್ಟಿವ್ ರಾಜಕಾರಣ ಮಾಡೋದು. ತಾವು ಬೇನಾಮಿ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿದ್ರು ನಲತ್ತೋಟದಲ್ಲಿ. ವಿಮಲಾಬಾಯಿ ದೇಶಮುಖರು ಮನೆತನಕ್ಕೆ ಸಂಬಂಧಪಟ್ಟಂತ ಒಂದು ಲ್ಯಾಂಡ್ ಅನ್ನ ಇನ್ನು ಟ್ರಿಬ್ಯುನಲ್ ನಲ್ಲಿ ಇನ್ನೂ ಡಿಸಿಷನ್ಸ್ ಆಗಿಲ್ಲ, ಅದನ್ನ ಪರ್ಮಿಷನ್ ತಗೊಂಡು, ಒಪ್ಪಿಗೆ ತಗೊಂಡು 14 ಎಕರೆ ಲ್ಯಾಂಡ್ ಅನ್ನ ತಗೊಂಡು ಬೇನಾಮಿ ಖರೀದಿ ಮಾಡಿದ್ರು. ಯಾರ ಹೆಸರಿನಿಂದ? ಒಬ್ಬವ ಶೆಟ್ರ್ ಅಂತ ಹೇಳಿ, ಯಾರು
ಯಾರು ಇವನು ಯಲಗೂರು ಶೆಟ್ಟರ್ ಹೆಸರು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟಿನ ಪ್ರಿನ್ಸಿಪಲ್ ವಿರುದ್ಧವಾಗಿ ನಾ ತಗೊಳಕತ್ತೀನಿ, ನನ್ನ ಹೆಸರು ಸಿಕ್ಕುವಂತ ನಾಳೆ ನನ್ನ ಸ್ಥಾನಮಾನಕ್ಕೆ ಧಕ್ಕೆ ಬರುತ್ತಂತೇಳಿ ಬೇನಮಿ ಮಾಡಿದ್ದಿಲ್ಲ. ನಂದು ವಿರೋಧ ಇಲ್ಲರಿ, ಪ್ರಜಾಸೌಧ ಮಾಡೋದಕ್ಕೆ ಅವ್ರ ವಿರೋಧ ಇದ್ದಾರೆ. ಪ್ರಜಾಸೌಧ ಇವತ್ತೇ ಮಾಡಬೇಕು ಅನ್ನುವಂಥದ್ದು ಸುಮಾರು 6 ತಿಂಗಳಿಂದ ನನ್ನ ಹಂಬಲ ಇದೆ, 1 ವರ್ಷದಿಂದ. ಆಗಲೇಬೇಕು ತಾಳಿಕೋಟಿಗೆ ಅಂತೇಳಿ ದುಡ್ಡು ಸುದೇ ಜಮಾ ಆಗಿಬಿಟ್ಟಿದೆ. ಲ್ಯಾಂಡ್ ಅವೈಲೇಬಲ್ ಇಲ್ಲ ನಮಗೆ. ಇಲ್ಲಿ ನೋಡ್ರಿ ಈಗ ನೀವು ಕೊಡ್ತಾ ಇರೋದು ಈಗ ನಮಗೆ ನಾನು ಇಲ್ಲಿ ಐತಲ್ಲ, ಈ ಮಗ್ಳು ಐತಲ್ರಿ, ಈ ಲ್ಯಾಂಡ್ ಅನ್ನ ಕಟ್ಟಿ ಮನಿ ಇದು, ಇದನ್ನ ನೋಡ್ತಿರಲ್ಲ, ಇದು ಲ್ಯಾಂಡ್ ಕಟ್ಟಿ ಮನಿಗೆ ನೀನು ಕೊಟ್ಬಿಡಪ್ಪ, ಇಲ್ಲಿಗೆ ಶಿಫ್ಟ್ ಮಾಡೋನು ಒಂದೇ, ಇವ್ರಲ್ಲಿ ಬೇಡ ನಿನ್ನಲ್ಲೇ ಮಾಡೋನು ಒಂದೇ. ತಯಾರಾಗ್ಲಿಲ್ಲ ಕಟ್ಟಿ ಮನಿ ಬಿಡಕ್. ನನ್ನ ಹಿತಾಸಕ್ತಿ ಕೇವಲ ಪ್ರಜಾಸೌಧ ಆಗ್ಬೇಕು ಅನ್ನೋದಂಥದ್ದು ಬಿಟ್ರೆ ಏನು ಇಲ್ಲ ನನ್ನ. ಆದ್ರೆ ಅವ್ರ ಹಿತಾಸಕ್ತಿ ಏನಿದೆ? ಅವ್ರ ಹಿತಾಸಕ್ತಿ ಏನಿದೆ? 21 ದಿವಸ ಬಿಟ್ಟು ಬಂದಿದ್ದೀನಿ, ಕ್ಷಮಿಸ್ಬೇಕು. ಬಾಬಾ 21 ದಿವಸ ಬಿಟ್ಟು ಬಂದ್ರಂತ ನಾನು ಅದಕ್ಕಿಂತ ಮೊದಲ ಮೀಟಿಂಗ್ ಮಾಡೀನಿ. 1 ದಿವಸ ಸೌಜನ್ಯತೆಯಲ್ಲಿ MLA ಇಲ್ಲೇ ಅಡ್ಡಾಡ್ತಾರಲ್ಲ, ಇಲ್ಲೇ ಅಡ್ಡಾಡ್ತಾನ. 1 ದಿವಸ ಬಂದು ಸೌಜನ್ಯ ನಿಮಗೆ ಭೇಟಿಯಾಗಿಲ್ಲ. ಏನ್ ಮಾತಾಡ್ಬೋದು? ಮಾತು ಒಮ್ಮೆ ಇರ್ತೈತೆ. ನಾವು ಸಾರ್ವಜನಿಕ ವ್ಯಕ್ತಿಯಾಗಿ ಕೆಲಸ ಮಾಡ್ತೀವಿ ಅಂದ್ರೆ ಆ ಗೌರವ ಘನತೆ ಬಿಟ್ಟು ಯಾರು ಮಾಡಕ್ ಆಗೋದಿಲ್ಲ. ನಿನ್ಗೆ ಯಾರು ಬೇಡ ಅಂದಾರಪ್ಪ ಮರ, ದೇವ್ರ ಆಶೀರ್ವಾದ ಶಾಸಕ ಆದ್ರೆ ನನ್ನ ಆಲೋಚನೆ ಪ್ರಕಾರ ಒಂದು ಮಾತಿಗೆ ನಿಮ್ಗೆ ಹೇಳ್ತೀನಿ, 7 ಜನ್ಮಕ್ಕೂ ಇನ್ನು ಮುದ್ದೆ ಬಾಳದವ್ರು ಇಂಥವ್ರನ್ನ MLA ಮಾಡೋದಿಲ್ಲ. ನನ್ನೂ ತಿರಸ್ಕಾರ ಮಾಡ್ಬೋದು, ಅವ್ರನ್ನೂ ತಿರಸ್ಕಾರ ಮಾಡ್ಬಾರ್ದು. ಇಂಥ ಕ್ಯಾರೆಕ್ಟರ್ ಇದ್ದವ್ರು ಮಾತ್ರ ಮಾಡ್ತಾರೆ. ನೋಡಿ, ನಾವು ಹಿಂದಕ್ಕೆ ಬೇರೆ ಕಡೆ ನಡೀತಿತ್ತು ಆಟ, ಬೇರೆ ಕಡೆ ನಡೀತಾವು, ದೇವರಪುರಿಗಾಗಿ ನಡೀತಾವು, ಬೇರೆ ಬೇರೆ ಕ್ಷೇತ್ರಗಳಾಗಿ ನಡೀತಾವು. ಮುದ್ದೇಬಾಳ ಕ್ಷೇತ್ರದಾಗ ನಡೆಯೋದಿಲ್ಲ. ನೋಡಿವಿ ನಾವು, ಅನುಭವಿಸಿವಿ ನಾವು. ನಮಗೇನಾಗ್ಬೇಕಾಗಿಲ್ಲ. ದತ್ತಕ್ ಪುತ್ರ ಅಂತ ಯಾರಪ್ಪ? ನಾ ದತ್ತಕ್ ತಗೊಳ್ಳೋ ಯಾವನ ತಗೋತಿದ್ದೆ, ಯಾವಾಗ ತಗೋತೀನಿ ದತ್ತಕ್ ಪುತ್ರನ? ನೀನ್ ಹೇಳಿ ತಗೋತೀನಿ ದತ್ತಕ್? ಏನ್ ಮಾತಾಡಕ್ ಬಾಯಿ ಬೇಕಿಲ್ಲ, ಬಾಯಿಗೆ ಹಿಡ್ತಾ ಬೇಕು. ಏನ್ ಮಾತಾಡ್ಬೇಕು ಏನಿಲ್ಲ ಅನ್ನುವಂಥದ್ದು ಬೇಕು ಮನುಷ್ಯಾಗ. ಅದಕ್ಕೆ ನಾನು ಕೊನೆಯದಾಗಿ ಹೇಳ್ತೀನಿ, ಬಹಳ ಗೌರವದಿಂದ ನಡ್ಕೊಳಕ್ ಕಲೀರಿ. ನಾವು ಗೌರವದಿಂದ ನಿಮಗೆ ನಡ್ಕೋತೀವಿ. ನೀವು ಗೌರವದಿಂದ ನಡ್ಕೊಳ್ದೇ ಇದ್ರೆ ಅದಕ್ಕೆ ಒಂದು ಕಾಲಕ್ಕೆ ಏನು ಉತ್ತರ ಕೊಡಬೇಕು, ಕೊಡುವಂತ ಶಕ್ತಿ ಭಗವಂತ ಕೊಟ್ಟಿದ್ದ. ಮರಿಬಾಡ್ರಿ, ಇತಿಹಾಸದಾಗ ಏನಾಗಿದೆ, ಏನು ಅಪ್ಪಾಜಿ ನಾಡಗೌಡರು ಯಾವ ಸಂದರ್ಭದಲ್ಲಿ ನಿಮ್ ಕೂಡ ಯಾವಾಗ ನಿಂತಿದ್ರು, ಹೇಗೆ ನಿಂತಿದ್ರು ಅನ್ನೋದನ್ನ ಮರಿಬೇಡ್ರಿ. ಅದನ್ನು ಮರ್ತಿದ್ದಕ್ಕೇನೆ ಇವತ್ತು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಮರ್ಯಾಕ್ ಹೋಗ್ಬೇಡ್ರಿ. ಅದಕ್ಕೆ ಪತ್ರಿಕಾ ಮಾಧ್ಯಮದವರು, ನಾನು ಪ್ರಜಾಸೌಧದ ವಿರುದ್ಧವಾಗಿಲ್ಲ, ಕೂಡಲೇ ಸೌಧ ಆಗ್ಬೇಕು ತಾಳಿಕೋಟೆಯಲ್ಲಿ. ಯಾರು ಇದರ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ವಿಷಯಗಳನ್ನ ಅದನ್ನ ತಂದು ತಲೆಗೆ ಹಾಕಿ ಜನರಿಗೆ ಏನಪ್ಪಾ ಅಂತಂದ್ರ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಪಟ್ಟಬದ್ಧ ಹಿತಾಸಕ್ತಿಗಳು ಕೆಲವರು ಏನಪ್ಪಾ ಅಂದ್ರೆ ಸೇರ್ಕೊಂಡು ಏನೋ ಮಾಡಬೇಕು ಅನ್ನೋಂತ ಆಲೋಚನೆ ಮಾಡಿದ್ದಾರೆ. ಇದಕ್ಕೆ ಯಾರು ತಲೆ ಕೊಡಬಾರ್ದು.